ಮೈಗ್ರೇನ್ ತಲೆನೋವು ಹೈರಾಣಾಗಿಸುವುದು ನಿಜ. ಈ ಅರೆ ತಲೆಶೂಲೆ ನೀಡುವ ಹಿಂಸೆ ಅಷ್ಟಿಷ್ಟಲ್ಲ. ಒಮ್ಮೆ ಮೈಗ್ರೇನ್ ಆರಂಭವಾದರೆ ಗಂಟೆಗಟ್ಟಲೆ ದಿನಗಳ ಲೆಕ್ಕದಲ್ಲಿ ಶೋಷಿಸಿ ಬಿಡುತ್ತೆ. ನಿತ್ಯದ ಕೆಲಸವನ್ನು ಮಾಡಲಿಕ್ಕಾಗದಷ್ಟು ಅವಸ್ಥೆ ಹದಗೆಡುತ್ತದೆ. ಆದರೆ ಕೆಲವು ಸರಳ ಮನೆಮದ್ದುಗಳು ಇದಕ್ಕೆ ಉಪಶಮನ ನೀಡಬಲ್ಲವು. ಅವುಗಳಲ್ಲಿ ಒಂದು ರೋಸ್ಮೆರಿ ತೈಲದ ಬಳಕೆ. ಮೈಗ್ರೇನ್ ನಿವಾರಣೆಗೆ ರೋಸ್ಮೆರಿ ಬಳಕೆ ಹೇಗೆ ಎಂಬ ಮಾಹಿತಿ ಇಲ್ಲಿದೆ ನೋಡಿ. ಮೈಗ್ರೇನ್ಗೆ ರೋಸ್ಮೆರಿ ಸುಗಂಧ ತೈಲ ಮದ್ದು. ತೀವ್ರ ತಲೆಶೂಲೆ ಉಪಶಮನಕ್ಕೆ ರೋಸ್ಮೆರಿ. ತಲೆಯನ್ನ ಕುಟ್ಟಿ ಪುಡಿ ಮಾಡುವಂತಹ ನೋವು, ಕೆಲವೊಮ್ಮೆ ತಲೆಯ ಒಂದೇ ಭಾಗಕ್ಕೆ ನೋವು, ಹೊಟ್ಟೆ ತೊಳಸಿದಂತಾಗಿ ವಾಂತಿ, ಬೆಳಕು ಮತ್ತು ಶಬ್ದಕ್ಕೆ ತೊಂದರೆ ಹೆಚ್ಚಾಗುವುದು, ಕಣ್ಣಲ್ಲಿ ಬಣ್ಣ ಕಾಣುವುದು, ದೃಷ್ಟಿ ಮಂಜಾಗುವುದು, ಇಂಥವೆಲ್ಲ ಮೈಗ್ರೇನ್ ತಲೆನೋವಿನ ಲಕ್ಷಣಗಳು. ಅರೆ ತಲೆಶೂಲೆ ಎಂದು ಕರೆಯಲಾಗುವ ಮೈಗ್ರೇನ್ ತಲೆನೋವು ನೀಡುವ ಹಿಂಸೆ ಅಷ್ಟಿಷ್ಟಲ್ಲ. ಒಮ್ಮೆ ಮೈಗ್ರೇನ್ ಆರಂಭವಾದರೆ ಹಲವಾರು ಗಂಟೆಗಳು ಅಥವಾ ಒಂದೆರಡು ದಿನಗಳವರೆಗೆ ನಿತ್ಯದ ಕೆಲಸವನ್ನೂ ಮಾಡಲಿಕ್ಕಾಗದಷ್ಟು ಅವಸ್ಥೆ ಹದಗೆಡುತ್ತೆ. ವೈದ್ಯರ ಸಲಹೆಯ ಜೊತೆಗೆ ಕೆಲವು ಹೆಚ್ಚುವರಿ ಪ್ರಯತ್ನಗಳಿಂದ ಜೀವನ ಶೈಲಿಯಲ್ಲಿ, ಆಹಾರ ಕ್ರಮಗಳಲ್ಲಿ ಕೆಲವು ಬದಲಾವಣೆ ಮತ್ತು ಬೆರಳೆಣಿಕೆಯ ಮನೆಮದ್ದುಗಳ ನೆರವಿನಿಂದ ಈ ತಲೆಶೂಲೆಯನ್ನ ನಿಯಂತ್ರಣದಲ್ಲಿಡಲು ಸಾಧ್ಯ. ಅವುಗಳಲ್ಲಿ ನೈಸರ್ಗಿಕ ಸುಗಂಧ ತೈಲಗಳ ಬಳಕೆಯೂ ಒಂದು ಕ್ರಮ. ಉದಾಹರಣೆಗೆ ರೋಸ್ಮೆರಿ, ಲ್ಯಾವೆಂಡರ್ ಅಥವಾ ಪೆಪ್ಪರ್ಮಿಂಟ್ ತೈಲಗಳನ್ನ ಮೈಗ್ರೇನ್ ಹತೋಟಿಗೆಂದು ಬಳಸಲಾಗುತ್ತೆ. ಅವುಗಳಲ್ಲಿ ರೋಸ್ಮೆರಿ ತೈಲದ ಬಳಕೆ ಹೇಗೆ ಅನ್ನೋದನ್ನ ನೋಡೋಣ. ರೋಸ್ಮೆರಿ ತೈಲವನ್ನ ಶತಮಾನಗಳಿಂದ ಸಾಂಪ್ರದಾಯಿಕ ಔಷಧಗಳಲ್ಲಿ ಬಳಸಲಾಗುತ್ತೆ. ಭಾರತಕ್ಕೆ ಇದು ಇತ್ತೀಚೆಗೆ ಪರಿಚಯಗೊಂಡರೂ ಪಶ್ಚಿಮ ದೇಶಗಳಲ್ಲಿ ಇದನ್ನ ಅಡುಗೆಗೂ ಬಳಸಲಾಗುತ್ತೆ. ಮನೆ ಮದ್ದಿಗೂ ಇದು ಬಳಕೆಯಲ್ಲಿದೆ. ಅದರಲ್ಲೂ ಮೈಗ್ರೇನ್ ಅಂತಹ ಸಮಸ್ಯೆಗಳಿಗೆ ಕೆಲವು ರೀತಿಯ ಸುವಾಸನೆಗಳು ಪರಿಣಾಮಕಾರಿ ಉಪಶಮನವನ್ನು ಒದಗಿಸುವ ಹಿನ್ನೆಲೆಯಲ್ಲಿ ರೋಸ್ಮೆರಿಯಂತಹ ನೈಸರ್ಗಿಕ ಸುಗಂಧ ದ್ರವ್ಯಗಳು ವ್ಯಾಪಕವಾಗಿ ಬಳಕೆಯಲ್ಲಿವೆ. ರೋಸ್ಮೆರಿ ತೈಲದ ಒಂದೆರಡು ಹನಿಯನ್ನ ಕೊಬ್ಬರಿ ಎಣ್ಣೆ ಇಲ್ಲವೇ ಬಾದಾಮಿ ಎಣ್ಣೆಯಂತಹ ಇನ್ನೊಂದು ಎಣ್ಣೆಯೊಂದಿಗೆ ಬೆರೆಸಿಕೊಳ್ಳಿ. ಇದನ್ನ ಹಣೆ, ಹುಬ್ಬಿನ ಅಕ್ಕಪಕ್ಕದಲ್ಲೆಲ್ಲ ಲೇಪಿಸಬೇಕು. ಕುತ್ತಿಗೆಯ ಹಿಂಭಾಗಕ್ಕೂ ಧಾರಾಳವಾಗಿ ಲೇಪಿಸಬಹುದು. ಇದರಿಂದ ಹೊರಹೊಮ್ಮುವ ಆಹ್ಲಾದಕರ ಪರಿಮಳವು ಮನಸ್ಸಿನ ಒತ್ತಡ ಕಡಿಮೆ ಮಾಡಿ ನರಗಳನ್ನ ಶಾಂತಗೊಳಿಸುತ್ತದೆ. ಮನಸ್ಸಿಗೆ ಶಾಂತ ಭಾವ ಬರುತ್ತಿದ್ದಂತೆ ಮೈಗ್ರೇನ್ ತೀವ್ರತೆ ಕಡಿಮೆಯಾಗುತ್ತೆ. ಇನ್ನು ಅರೋಮಾ ಥೆರಪಿ, ಇದು ಸಹ ಪರಿಮಳವನ್ನ ಆಘ್ರಾಣಿಸುವ ಚಿಕಿತ್ಸೆಯೇ. ಇದಕ್ಕಾಗಿ ಮೀಸಲಾಗಿರುವ ಸಣ್ಣ ಸ್ಟೀಮರ್ನಲ್ಲಿ ಒಂದೆರಡು ಹನಿ ರೋಸ್ಮೆರಿ ತೈಲವನ್ನ ಹಾಕಿ ಸ್ಟೀಮರ್ಗೆ ಚಾಲನೆ ನೀಡಿ. ಇದರಿಂದ ಹೊರಹೊಮ್ಮುವ ಸುಗಂಧ ಪೂರಿತ ಆವಿಯನ್ನ ಆಘ್ರಾಣಿಸಿ. ಇಂಥ ಸ್ಟೀಮರ್ಗಳು ಇಲ್ಲದಿದ್ರೆ ಬಿಸಿ ನೀರಿಗೆ ಒಂದೆರಡು ಹನಿ ರೋಸ್ಮೆರಿ ತೈಲ ಹಾಕಿ ಟವೆಲ್ ಒದ್ದುಕೊಂಡು ಇದರ ಆವಿಗೆ ಮುಖ ಒಡ್ಡಿ ದೀರ್ಘವಾಗಿ ಉಸಿರೆಳೆದುಕೊಳ್ಳಿ. ಇನ್ನು ಕಂಪ್ರೆಸ್, ಇದೊಂದು ರೀತಿಯಲ್ಲಿ ಸುಗಂಧ ತೈಲದ ಶಾಖ ಅನ್ನಬಹುದು. ಬಿಸಿ ನೀರಿಗೆ ಒಂದೆರಡು ಹನಿ ರೋಸ್ಮೆರಿ ತೈಲ ಸೇರಿಸಿ ಈ ನೀರಿನಲ್ಲಿ ಸ್ವಚ್ಛ ಟವೆಲ್ ಅದ್ದಿ ಹಿಂಡಿ. ಈ ಬಿಸಿ ಬಟ್ಟೆಯಲ್ಲಿ ಹಣೆ ಮತ್ತು ಕುತ್ತಿಗೆಯ ಹಿಂಭಾಗಗಳಿಗೆ ಶಾಖ ಕೊಡಿ. ಇದನ್ನೇ 10 ಬಾರಿ ಪುನರಾವರ್ತಿಸಬೇಕು. ಒಂದೊಮ್ಮೆ ಬಿಸಿ ಅನುಭವದಿಂದ ಸಮಸ್ಯೆ ಹೆಚ್ಚಾಗತ್ತೆ ಅನ್ಸಿದ್ರೆ ಸುಗಂಧ ತೈಲವನ್ನ ಬಿಸಿ ನೀರಿನ ಬದಲು ತಣ್ಣೀರಿಗೆ ಹಾಕಿ ಕೋಲ್ಡ್ ಪ್ಯಾಕ್ ಕೊಡಬಹುದು. ಇವೆಲ್ಲವುಗಳ ಜೊತೆಗೆ ಧಾರಾಳವಾಗಿ ನೀರು ಕುಡಿಯಿರಿ. ದಾಕ್ಷಿಣ್ಯ ಬಿಟ್ಟು ನಿದ್ದೆ ಮಾಡಿ. ಸಾಕಷ್ಟು ವಿಶ್ರಾಂತಿಯನ್ನ ಮನಸ್ಸು ಮತ್ತು ದೇಹಕ್ಕೆ ನೀಡೋದು ಮೈಗ್ರೇನ್ ಹತೋಟಿಯಲ್ಲಿ ಬಹುಮುಖ್ಯ ಪಾತ್ರ ವಹಿಸ್ತವೆ. ಅಲ್ಲದೆ ಯೋಗ, ಧ್ಯಾನ, ಪ್ರಾಣಾಯಾಮದಂಥ ಒತ್ತಡ ಶಮನ ಮಾರ್ಗಗಳು ಬದುಕಿನ ಭಾಗವಾಗಿರ್ಲಿ. ಇನ್ನು ರೋಸ್ಮೆರಿ ತೈಲ ಸಾಮಾನ್ಯವಾಗಿ ಎಲ್ಲಾ ರೀತಿಯ ಚರ್ಮಕ್ಕೂ ಹೊಂದಿಕೆ ಆಗುವಂಥದ್ದು. ಆದರೂ ಮೊದಲ ಬಾರಿಗೆ ಉಪಯೋಗಿಸುವ ಮುನ್ನ ಪ್ಯಾಚ್ ಟೆಸ್ಟ್ ಮಾಡೋದು ಒಳಿತು. ಈ ತೈಲವನ್ನ ನೇರವಾಗಿ ಚರ್ಮದ ಮೇಲೆ ಪ್ರಯೋಗಿಸಬೇಡಿ. ಇದನ್ನ ಬಾದಾಮಿ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯೊಂದಿಗೆ ಬೆರೆಸಿಯೇ ಹಚ್ಚಿಕೊಳ್ಳಿ. ಇದರಿಂದ ಅಲರ್ಜಿ ಆಗುವ ಸಾಧ್ಯತೆ ಕಡಿಮೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.